ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಚಂದ್ರಶೇಖರ್ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಿನ್ನೆಯ ಒಂದು ಪ್ರಸಂಗ ನಡೆದ ನಂತರ ಹಲವಾರು ಜ್ಯೋತಿಷಿಗಳು, ಹಲವಾರು ಕೆಲವು ಪಂಡಿತರು ಹಲವಾರು ರೀತಿಯಾದಂತಹ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸರಳ ವಾಸ್ತುವಿನ ಪ್ರಕಾರ ನೀವು ನೋಡೋದಾದ್ರೆ ಯಡಿಯೂರಪ್ಪ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ಇಲ್ಲಿ ಒಂದು ಮಾತನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ ರೀ. ಇದು ಎಷ್ಟೋ ದಿವಸಗಳ ನಾನು ಅವರ ಮನೆಯನ್ನು ನೋಡಬೇಕು, ಹೋಗಬೇಕು ಅಂದರೆ ಇವರು ತೊಂದರೆಗಳನ್ನು ಪಡೋದನ್ನು ನೋಡಿ ನನ್ನ ಸರಳ ವಾಸ್ತುವಿನ ಪ್ರಕಾರ ಇಷ್ಟು ಮಾತ್ರ ನಾನು ಗ್ಯಾರಂಟಿ ಹೇಳ್ಬೋದು. ಪ್ರತಿಯೊಬ್ಬ ಮನುಷ್ಯನಿಗೆ ತಾವು ವಾಸಿಸುವ ಮನೆ ಹಾಗೂ ಉದ್ಯೋಗ ಸ್ಥಳ ಬಹಳ ಮುಖ್ಯವಾದದ್ದು. ಇದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ನಾನು 12 ವರ್ಷ ಈ ಒಂದು ಆವಿಷ್ಕಾರ ಏನು ಒಂದು ಸತತ ಒಂದು ಅಧ್ಯಯನ ಮಾಡಿ ಒಂದು ಆವಿಷ್ಕಾರವನ್ನು ಸರಳ ವಾಸ್ತುವನ್ನು ಆವಿಷ್ಕಾರ ಮಾಡಿದ್ದೇನೆ. ಅದನ್ನು ನಾನು ಕಂಡುಕೊಂಡಿದ್ದೇನೆ. ಅಷ್ಟೇ ಅಲ್ಲ, ಸಾವಿರಾರು ಮನೆಗಳಿಗೆ ಈ ಒಂದು ಸರಳ ವಾಸ್ತುವನ್ನು ಅಳವಡಿಸಿ ಅವರನ್ನು ಸಾಕಷ್ಟು ಆ ರಿಸಲ್ಟ್ಸನ್ನು ಪಡಲಿಕ್ಕೆ ಕಾರಣವಾಗಿದೆ. ಇನ್ನು ಇದು ಒಂದು ಅವಕಾಶ ನನಗೆ ಈ ಒಂದು 15 ದಿವಸದಿಂದ ಅವರ ಒಂದು ಮನೆಯನ್ನು ನೋಡೋದು ಬಂತು. ಇವನ್ ಅವರ ಭೇಟಿಗೂ ಬಂತು ನಾನು. ಅದು ಏನಪ್ಪ ಅಂದ್ರೆ ಅವ್ರದ್ದಾದಂಥ ವೆಲ್ ವಿಷರ್ಸು ಅವರು ನನಗೂ ಅದು ಅಷ್ಟು ವೆಲ್ ವಿಷರ್ಸ್ ಇದ್ದರು. ಇವನ್ ನಾನು ಪರ್ಸ್ನಲಿ ಹೇಳಬೇಕಂತಂದ್ರೆ ನಿಮಗೆ ಒಡೆದು ಹೇಳಬೇಕಂದ್ರೆ ಮೊನ್ನೆ ಶ್ರೀ ಯಡಿಯೂರಪ್ಪರ ಬಗ್ಗೆ ನನಗೆ ಅಗಾಧ ಅಭಿಮಾನ. ಯಾಕಂದರೆ ಒಂದು ರಿಲೇಷನ್ನು ಇದೆ. ಅವ್ರದ್ದು ಏನು ಶಿಕಾರಿಪುರ ಇದೆಯೋ ಅದು ನಮ್ಮ ಮಿಸ್ಸಸ್ ಊರು ಅಂದರೆ ನಮ್ಮ ಮಾಮಾರ ಊರು ಅಂದರೂ ಅದು ತಪ್ಪಾಗಲಿಕ್ಕಿಲ್ಲ. ಆ ಒಂದು ಅಭಿಮಾನ ಇದೆ. ಆ ಅಭಿಮಾನದಗೋಸ್ಕರ ನಾನು ಅವ್ರಿಗೊಂದು ಏನಾಗ್ತಾಯಿದೆ ನನ್ನ ಸರಳ ವಾಸ್ತು ನೋಡಬೇಕಂತ ಅನ್ನೋಂಥ ಕುತೂಹಲ ಇತ್ತು. ಅದು ಒಂದು ಏನೋ ನನ್ನ ಆತ್ಮೀಯರಾದಂಥ ಅವರು ಶ್ರೀಯುತ ಪರಣ್ಣ ಮಣ್ಣೊಳ್ಳಿಯವರು ಈ ಒಂದು ಅವಕಾಶನ ಮಾಡಿಕೊಟ್ರು. ಮತ್ತು ಆ ಅವಕಾಶವನ್ನು ನಾನು ನೋಡಿಕೊಂಡಾಗ ನನಗೆ ಗೊತ್ತಿತ್ತು. ಮೊದಲೇ ನಾನು ಅವ್ರ ಮನೆಗೆ ಹೋಗೋಕ್ಕಿಂತ ಮೊದಲು ಒಂದೆರಡು ಪಾಯಿಂಟ್ಗಳನ್ನು ಅವ್ರ ಮುಂದೆ ಮಾತಾಡಿದ್ದೆ. ಹೀಗಿದ್ದರೆ ಹೀಗಾಗತ್ತೆ ರೀ ಅಂತ ಕೊಡು. ಯಾಕಂದ್ರೆ ಇವತ್ತು ಕೋರ್ಟ್ ಮ್ಯಾಟ್ರಿಗೆ ಹೋಗಬೇಕಾದ್ರೆ ನನ್ನ ಸರಳ ವಾಸ್ತುವಿನ ಪ್ರಕಾರ ಅಧ್ಯಯನವನ್ನು ನಾನು ಮಾಡಿ ಹೇಳಿದ್ದೆ. ನಾನು ಅಂದರೆ ಒಂದು ದಕ್ಷಿಣದಲ್ಲಿ ಒಂದು ಟಾಯ್ಲೆಟ್ ಅದು ಬಂದುಬಿಟ್ರೆ ಅದು ಕೋರ್ಟ್ ಮ್ಯಾಟ್ರ್ವರೆಗೆ ಎಳೆಯುತ್ತೆ. ಇವರೊಬ್ಬರಿಗೆ ಅಂತಲ್ಲ, ಇವತ್ತು ನಾನು ಒಂದು ಸಾವಿರಾರು ಜನಗಳ ಮನೆಗಳನ್ನು ಇವತ್ತು ಹಳ್ಳಿಗೆ ನಾವು ಏನು ಕೊಟ್ಟಿದ್ದೀವಿ ಇದರಲ್ಲಿ ನನ್ನ ಅಧ್ಯಯನದಲ್ಲಿ ವೆರಿ ಕ್ಲಿಯರ್ ಇದೆ. ಅದು ಬಂದಿರಬಹುದ್ರಿ ಅಂತ ತಿಳ್ಕೊಂಡು ನಾನು ಮನೆಯಲ್ಲೇ ಮಾತಾಡಿದ್ದೆ ಅವರಿಗೆ. ಯಾವಾಗ ಅಲ್ಲಿ ಹೋಗಿ ನೋಡಿದಾಗ ನನಗೆ ಅದು ನಾ ಏನು ಅಂದ್ಕೊಂಡಿದ್ದೆ ಕರೆಕ್ಟ್ ಇತ್ತಲ್ಲಿ. ಅಂದರೆ ನನ್ನ ಸರಳ ವಾಸ್ತುವಿನ ಪ್ರಕಾರ ಇವತ್ತು ಸಾಕಷ್ಟು ನಾನು ನಿನ್ನೆ ಮುಂಬೈಲಿದ್ದೆ, ಇವತ್ತು ನಾನು ಬಂದಿದ್ದೆ. ಆ್ಯಕ್ಚುಲಿ ಈ ಒಂದು ಪ್ರೋಗ್ರಾಮ್ಗೋಸ್ಕರ ಬರಲಿಕ್ಕೆ ಹೇಳಿದ್ದಕ್ಕೆ ನಾನು ಮುಂಬೈಲಿದ್ದಾಗ ನಿನ್ನೆ ಭಾಳ ಜನ ಬೇರೆ ಬೇರೆ ರೀತಿಯೆಲ್ಲ ಅವರ ಬಗ್ಗೆ ಒಂದು ವಾಸ್ತುದಾಗಲಿ ಅಥವಾ ಇದರಾಗಲಿ ಹೇಳ್ತಾಯಿದ್ರು. ನಾನು ಕೇಳ್ತಾಯಿದ್ದೆ, ಅದು ನೋಡ್ತಾಯಿದ್ದೆ. ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಸ್ಪಷ್ಟಪಡಿಸ್ತಾ ಇದ್ದೀನಿ ಜನತೆಗೆ. ಇವತ್ತು ಗೊತ್ತಾಗಬೇಕಾಗಿದೆ. ಇವತ್ತು ಇದೇ 40 ವರ್ಷದಿಂದ ನಮ್ಮ ವಾಸ್ತುವಿನಲ್ಲಿ ನಮ್ಮ ಹಿರಿಯರು ಅಷ್ಟೊಂದು ಮಹತ್ವವನ್ನು ಕೊಡ್ತಿರಲ್ಲ. ಇಲ್ಲ, ಈ 40 ವರ್ಷಗಳಲ್ಲಿ ಬಂದಂಥ ಒಂದು ಬುಕ್ಕದಲ್ಲಿ ಬರ್ಕೊಂಡು ಅವ್ರಿಗೆ ಏನು ತಿಳಿದದ್ದು ಬರ್ಕೊಂಡು ಜನರನ್ನು ತಲೆ ಕೆಡಿಸಿದಾರೆ ಅಂತ ತಪ್ಪಾಗಲಿಕ್ಕಿಲ್ಲ. ಆ ತಲೆ ಕೆಡಿಸೋದು ಎಲ್ಲಿವರೆಗೆ ಕೆಡಿಸಿದ್ದಾರೆ ಅಂದರೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಶ್ರೀಯುತ ಯಡಿಯೂರಪ್ಪರು ಇರುವಂಥ ಮನೆ. ಆ ಮನೆಯನ್ನು ಈಶಾನ್ಯಕ್ಕೆ ಬೆಳೆಸಬೇಕು ಅಂತ ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸ್ತಾರೆ. ಅಂದರೆ ಈಶಾನ್ಯಕ್ಕೆ ಬೆಳೆದಿದ್ದು ಮನೆ ಇದ್ದರೆ ಅತಿ ಒಳ್ಳೆಯದು ಅಂತ ತಿಳ್ಕೊಂಡಂತ. ಹೀಗಾಗಿ ಅವರು ಏನು ಆಫೀಸದ್ದು ಪರ್ಮೈಸಸ್ ಮಾಡ್ಕೊಂಡಿದ್ದಾರೆ ಅದು ಈಶಾನ್ಯವನ್ನು ಬೆಳೆಸಿಬಿಟ್ಟಿದ್ದಾರೆ. ಇಲ್ಲಿ ಬರೀ ಈಶಾನ್ಯ ಒಂದು ಬೆಳೆಸೋದಲ್ಲ, ಈಶಾನ್ಯ ಬೆಳೆಸಿದ್ರೆ ಅದರಿಂದ ಏನು ತೊಂದರೆ ಆಕತಿ, ಮುಂದೆ ಯಾವ್ಯಾವ ಜಾಗ ಹೊರಗೆ ಹೋಗುತ್ತೆ, ಮನೆ ಬಿಟ್ಟು ಹೊರಗೆ ಹೋದರೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅದನ್ನು ಅವ್ರಿಗೆ ಯಾರಿಗೂ ಅರಿವಿಲ್ಲ. ಅಂದರೆ ಇವತ್ತೊಬ್ಬ ನಾನು ಇಂಜಿನಿಯರ್ ಆಗಿ ಒಂದು ಕಳಕಳಿ ಅಂತರಾಳದಿಂದ ನಾನು ಹೇಳ್ತಾ ಇದ್ದೀನಿ ಇವತ್ತು. ಅಂದರೆ ಇವತ್ತು ನನ್ನ ನಾಲೆಜ್ ಇದ್ದರೆ ಅದನ್ನು ಕರೆಕ್ಟಾಗಿ ಹೇಳಬೇಕು. ಇಲ್ಲಾಂದರೆ ಸುಮ್ಮನೆ ನಾಲೆಜ್ ಇಲ್ಲ ಅದನ್ನು ಹೇಳಿ ಜನರಿಗೆ ಒಂದು ತಪ್ಪು ದಾರಿಯನ್ನು ಎಳೆದು ಮತ್ತು ಇಂಥ ಒಂದು ವ್ಯಕ್ತಿ ಇಂಥ ಒಂದು ಪ್ರಸಂಗಕ್ಕೆ ಸಿಕ್ಕೊಳ್ಳಿಕ್ಕೆ ಕಾರಣ ಅಂತಂದರೆ ಇದು ಒಂದು ಏನಪ್ಪ ಅಂದ್ರೆ ಅವ್ರಿಗೆ ತಪ್ಪು ತಿಳುವಳಿಕೆಯನ್ನು ನೀಡಿದ್ದಂತ ಅನ್ನೋದು ನಾನು ಯಾವಾಗ ಆ ಮನೆಯನ್ನು ನೋಡಿದಾಗ ಸ್ಪಷ್ಟ ಗೊತ್ತಾಗಿತ್ತು. ಅವ್ರ ಜೊತೆ ಮಾತಾಡಿದ್ದೆ ನಾನು. ಆಮೇಲೆ ಅದೊಂದು ಸಂದರ್ಭ ಅಂದರೆ ಡ್ರಾಯಿಂಗ್ ಎಲ್ಲ ರೆಡಿ ಮಾಡಿಕೊಟ್ರಿ ಹೇಳೋಣ ಅನ್ನುವಂಥ ಮಾತು ಬಂತು. ಅಂದರೆ ಇವತ್ತಿಗೂ ನನ್ನ ಒಂದು ಗೇಜ್ನಲ್ಲಿ ಅವರೊಂದು ಎಷ್ಟು ಅವ್ರಿಗೆಲ್ಲ ಜನ ತಲೆ ತುಂಬಿದ್ದಾರೆ ಅಂದರೆ ಈ ವಾಸ್ತುವಿನಲ್ಲಿ ಆಗಲಿ ಎಸ್ಟ್ರಾಲಜಿಯಲ್ಲಿ ಆಗಲಿ ಅಂದರೆ ಬೇರೆ ಹೇಳಿದರೆ ಕೇಳಬೇಕು ಕೇಳಬಾರ್ದು ಅನ್ನೋಂಥ ಒಂದು ಜಿಜ್ಞಾಸೆಯಲ್ಲಿ ಅದಾರ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಂದರೆ ಮುಂದೆ ಅದನ್ನು ಡ್ರಾಯಿಂಗ್ ರೆಡಿ ಆಗಿತ್ತಂತಂದರೆ ನಾನು ಅದು ಸೊಲ್ಯೂಷನ್ ಕೊಟ್ಟು ಈ ಒಂದು ಮೊದಲು ನಾನೊಂದು ತೋರಿಸ್ಬೇಕನ್ನುವಂಥ ಒಂದು ಹಂಬಲ ಆಯಿತು. ಆದರೆ ಆ ಡ್ರಾಯಿಂಗ್ ರೆಡಿಯಾಗಿ ಬರಲಿಲ್ಲ, ಅದು ಹಾಗೆ ಉಳ್ಕೋತು. ಹಾಗೆ ಉಳ್ಕೊಂಡಾಗೂ ಸಹಿತ ನಾನು ಸ್ವಲ್ಪ ಇದನ್ನು ಪಟ್ಟೆ. ಅಂದರೆ ಇಂಥ ಒಂದು ಮುಂದೆ ಬರುವಂಥದ್ದು ಇದೆಯಲ್ಲ ಅದು ಮುಂದೆ ಅದು ಭಾಳ ತ್ರಾಸು ಕೊಡುವಂಥದ್ದು ಅನ್ನುವಂಥದ್ದು ನನಗೆ ಸ್ಪಷ್ಟವಾಗಿ ಗೊತ್ತಿತ್ತದು. ಗೊತ್ತಿದ್ದು ಸಹಿತ ನಾನು ಅವ್ರ ಜೊತೆ ನಾನು ಹಂಚ್ಕೊಂಡೆ. ನಮ್ಮ ಯಾರು ನಾನು ಕರ್ಕೊಂಡೋಗಿದ್ದರು ಅವರು ಭಾಳ ಪ್ರಯತ್ನ ಮಾಡಿದರು. ಬಟ್ ಅದು ಸಾಧನೆಗೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ನಾನು ಏನು ಸ್ಪಷ್ಟಪಡಿಸ್ತಾ ಇದ್ದೀನಿ ಅಂದರೆ ಅವರಿರೋದು ರೇಸ್ ಕೋರ್ಸ್ದ ಮನೆ ಜೊತೆ ನಾನು ದೌಳಗಿರಿ ಮನೆಯನ್ನು ನೋಡಿದ್ದೇನೆ, ಡಾಲರ್ಸ್ ಕನ್ನಿ ಮನೆಯಲ್ಲಿ. ಯಡಿಯೂರಪ್ಪರ ಡೇಟ್ ಆಫ್ ಬರ್ತ್ ಪ್ರಕಾರ ದಕ್ಷಿಣ ಅನ್ನೋದು ಅತಿ ಒಳ್ಳೆ ದಿಕ್ಕು. ಅತಿ ಅವರಿಗೆ
ಪ್ರಾಮುಖ್ಯತೆಯನ್ನು ಕೊಡುವಂಥ ದಿಕ್ಕದು. ಈಗ ಎಷ್ಟೋ ಜನಕ್ಕೆ ನೀವು ವಾಸ್ತು ಕೇಳಿಬಿಟ್ರಿ, ದಕ್ಷಿಣಕ್ಕೆ ಹೋಗ್ಬೇಡ್ರಿ ಅಂತ ಅನ್ನೋವಂಥದ್ದು. ಪೂರ್ವ ಅಥವಾ ಆಗಲಿ ಉತ್ತರ ಆಗಲಿ ಅದಕ್ಕೆ ಎಂಟ್ರಿ ಇರಬೇಕು. ಇಲ್ಲೊಂದು ಏನು ಮಾಡಿದ್ದಾರೆ ಅಂದರೆ ವಾಸ್ತುವಿನಲ್ಲಿ ಒಂದು ಫಿಕ್ಸ್ ಫ್ರೇಮ್ ಮಾಡ್ಕೊಂಡಿದ್ದಾರೆ. ಪೂರ್ವಕ್ಕೆ ಬಾಗಿಲಿರಬೇಕು, ಈಶಾನ್ಯ ಬೆಳಿಬೇಕು, ಸೌತ್ ವೆಸ್ಟಲ್ಲಿ ಬೆಡ್ರೂಮ್ ಇರಬೇಕು, ಆಗ್ನೇಯದಲ್ಲಿ ಕಿಚನ್ ಇರಬೇಕು. ಈ ರೀತಿ ಮಾಡಿದಲ್ಲಿ ಅಲ್ಲಿ ಆ ರೀತಿ ಮಾರ್ಪಾಟುಗಳನ್ನು ಮಾಡ್ಕೊಂಡಿದ್ದಾರೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಅದೇ ದಾವಣಗೆರೆ ಬಿಲ್ಡಿಂಗ್ದಲ್ಲಿ ಇಲ್ಲಿ ಏನೋ ಅವ್ರಿಗೆ ಈಸ್ಟ್ ಅನ್ನೋದು ಎಂಟ್ರಿ ಇದೆ, ಒಳ್ಳೆ ಎಂಟ್ರಿ ಇದೆ. ಅವರ 70% ರಿಸಲ್ಟ್ ಕೊಡುವಂಥದ್ದು, ನಾಟ್ 90-100%. 100% ಕೊಡುವಂದ್ರೆ ಸೌತ್ ಬಾಗಿಲಿತ್ತಂದರೆ ಅವ್ರಿಗೆ 100ಕ್ಕೆ 100. ಅಂದರೆ ಕೋರ್ಟ್ ಮ್ಯಾಟರ್ದಲ್ಲಿ ಅಪೀಲ್ ಇಲ್ಲ ಅಂತಂದರೆ ಈಸ್ ಆಲ್ವೇಸ್ ವಿನ್ನರ್ ಅಂತಿರ್ತಾರೆ. ಅದು ಸೌತ್ ಅಂಥದ್ದು ಕೊಡುವಂಥದ್ದು. ಇನ್ನು ನಾರ್ತ್ 90%, ಆಮೇಲೆ ಸೌತ್ ಈಸ್ಟು 80%, ಈಸ್ಟು 70% ರಿಸಲ್ಟ್ಸ್ ಕೊಡುವಂಥ ಮನೆ ಇದೆ. ಯಾವುದು ರೇಸ್ ಕೋರ್ಸದ್ದು. ಇನ್ನು ದಾವಣಗೆರೆದು ಬಿಲ್ಡಿಂಗ್ ನೋಡಿದಾಗ ಡಾಲರ್ಸ್ ಕಾಲೋನಿಯಲ್ಲಿ ವೆಸ್ಟ್ ಎಂಟ್ರಿ ಇದೆ. ಅಷ್ಟೇ ಅಲ್ಲ, ಆ ಮನೆಗಡೆ ಎಂಟ್ರಿ ಹೋಗೋದ್ರೊಳಗೆ ಲಿಫ್ಟ್ ಇದೆ. ಆ ಲಿಫ್ಟ್ ಸಹಿತ ಗ್ಲಾಸ್ ಅಂದರೆ ಮಿರರ್ ಟೈಪ್ ಶೈನಿಂಗ್ ಆಗುತ್ತೆ. ಅಂದರೆ ಟೋಟಲಿ ಬ್ಲಾಕ್ ಮಾಡ್ತಾ ಇದೆ, ಒಳಗೆ ಹೋಗ್ಬೇಕಾದ್ರೆ ಬ್ಲಾಕ್ ಮಾಡ್ತಾಯಿದ್ದಾರೆ. ಈ ವೆಸ್ಟ್ ಅನ್ನೋದು ಯಡಿಯೂರಪ್ಪರಿಗೆ -100 ಇದ್ದಾಗ ಅವರು ಒಂದು ಪ್ರಾಬ್ಲಮ್ಸನ್ನು ಫೇಸ್ ಮಾಡೋದಲ್ಲ, ಎಲ್ಲ ರೀತಿ ಪ್ರಾಬ್ಲಮ್ಸನ್ನು ಫೇಸ್ ಮಾಡಲಿಕ್ಕೆ ಅಲ್ಲಿಯೂ ಕಾರಣ ಆಗುತ್ತೆ. ಅದಕ್ಕೆ ನಾನಿಲ್ಲಿ ನನ್ನ ಸರಳ ವಾಸ್ತುವಿನ ಪ್ರಕಾರ ಇವತ್ತೊಂದು ಸ್ಪಷ್ಟಪಡಿಸ್ತಾ ಇದ್ದೀನಿ ಜನತೆಗೆ. ಅಂದರೆ ಪ್ರತಿಯೊಬ್ಬ ಮನುಷ್ಯ ಏನು ತಾನು ವಾಸಿಸೋ ಮನೆ ದಿನನಿತ್ಯ ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಇನ್ನು ಇವತ್ತಿನ ಒಂದು ಪ್ರಚಲಿತ ವಾಸ್ತುವಿನ ಪ್ರಕಾರ ನಾವು ಹಾಗಿರ್ಬೇಕು ಹೀಗಿರ್ಬೇಕು ಅನ್ನೋಕ್ಕಿಂತ ಅವ್ರವ್ರ ಡೇಟ್ ಆಫ್ ಬರ್ತ್ ಪ್ರಕಾರ ಅದು ಕರೆಕ್ಟಾಗಿ ನಾವು ನೋಡ್ಕೊಂಡ್ರೆ ಅಂದರೆ ಅದರಲ್ಲಿ ಚೇಂಜಸ್ ಕಾಣಲಿಕ್ಕೆ ಎರಡು ಮಾತಿಲ್ಲ. ಇವತ್ತು ಯಡಿಯೂರಪ್ಪರಿಗೆ ನಿನ್ನೆ ಏನೊಂದು ನ್ಯೂಸ್ ಬಂತು. ಆ ನ್ಯೂಸ್ ಬರಬೇಕಾದ್ರೆ ಇದು ಮನೆಯೇ ಕಾರಣ ಅಂತ ನಾನು ಇಲ್ಲಿ ಸ್ಪಷ್ಟಪಡಿಸ್ತೀನಿ. ಓಕೆ, ಮುಖ್ಯ ದ್ವಾರ ಒಂದು ಸರಿಯಾಗಿದೆ ಅಂತ ಹೇಳಿದ್ರಿ ಯಡಿಯೂರಪ್ಪ ಅವರ ಮನೆದು. ಆದರೂ ಕೂಡ ಇಂತಹ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗೋದಕ್ಕೆ ಏನು ಕಾರಣ ನೋಡ್ರಿ, ಇಲ್ಲಿ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಅಂದರೆ ನನ್ನ ಸರಳ ವಾಸ್ತುವಿನಲ್ಲಿ ಮುಖ್ಯ ದ್ವಾರ ಅಂದರೆ ಬಾಯಿ ಇದ್ದಾಗೆ. ಮನುಷ್ಯನಿಗೆ ಬಾಯಿ ಒಳ್ಳೇದಿದೆ. ಇನ್ನು ಒಳಗಡೆ ಹೋದಂಗೆ ಒಂದು ಬ್ರೇನು, ಕಿಡ್ನಿ, ಹಾರ್ಟು ಇವೆಲ್ಲ ಪಾರ್ಟ್ಸ್ ಆಗುತ್ತೆ. ಅಂದರೆ ಒಂದು ಕಿಚನ್ ಆಗಲಿ, ಒಂದು ಬೆಡ್ರೂಮ್ ಆಗಲಿ, ಟಾಯ್ಲೆಟ್ಸ್ ಆಗಲಿ, ಇವೆಲ್ಲ ಸ್ಟಾರ್ಟ್ಸ್ ಆಗುತ್ತೆ. ಆ ಒಂದು ಆಕೃತಿ ಹೆಂಗಿದೆ ಅಂತಂದರೆ ಯಾವುದು ಇವರು ಯಡಿಯೂರಪ್ಪ ರೇಸ್ ಕೋರ್ಸ್ ಮನೆ ಅಂದರೆ ಒಂದು ಅರ್ಧ ಸಸ್ತಿಕೆ ಟೈಪ್ ಬರುತ್ತದೆ. ಆ್ಯಕ್ಚುಲ್ ಔಟ್ಲೈನಿಂದ ನೋಡಿಬಿಟ್ರೆ ಅರ್ಧ ಸಸ್ತಿಕ್ ಟೈಪ್ ಬರುತ್ತೆ. ಹೌದಾ? ಅರ್ಧ ಸಸ್ತಿಕ್ ಟೈಪ್ ಬರೋದ್ರಿಂದ ಇಲ್ಲಿ ಮುಖ್ಯ ದ್ವಾರ ಇದೆ ಅಂತ ತಿಳ್ಕೊಂಡು ಅವ್ರು ಇಲ್ಲಿ ಸಸ್ಟೈನ್ ಆಗಿದ್ದಾರೆ. ಇನ್ನು ಒಡೆದು ಹೇಳ್ಬೇಕಂತಂದರೆ, ಇಲ್ಲಾಂದ್ರೆ ಇನ್ನಷ್ಟು ಅದು ಏನರ ಆ ದಾವಣಗೆರೆಗೆ ಇದು ವೇಸ್ಟ್ ಆಗಿತ್ತು ಅಂದರೆ ಅವರು ಈ ಪ್ರಾಬ್ಲಮ್ ಜೊತೆ ಇನ್ನಷ್ಟು ಪ್ರಾಬ್ಲಮ್ದಲ್ಲಿ ಸಿಕ್ಕಲಿಕ್ಕೆ ಕಾರಣವಾಗ್ತಿತ್ತು. ಅಂದರೆ ಮುಖ್ಯ ದ್ವಾರ ಅವ್ರನ್ನ ಮ್ಯಾನೇಜ್ ಮಾಡ್ತಾ ಇದೆ, ಎಷ್ಟೋ ಮ್ಯಾನೇಜ್ ಮಾಡ್ತಾ ಇದೆ. ಅಂದರೆ ಎಷ್ಟೋ ಕಷ್ಟಗಳು ಬಂದರೂ ಸಹಿತ ಸ್ವಲ್ಪ ಅದರಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಇದು ಏನು ನಡಿಬೇಕಾದ್ರೆ ಮುಖ್ಯ ದ್ವಾರದಿಂದ ಕಾರಣ ಆಗ್ತಾ ಇದೆ. ಇನ್ನು ಒಳಗಡೆದ್ದು ಹೋದಾಗ ನಾವು ನೋಡಿದಾಗ ಇವತ್ತು ನೋಡಿರಿ, ಒಂದು ದಕ್ಷಿಣಕ್ಕೆ ಒಂದು ಟಾಯ್ಲೆಟ್ ಬರ್ತಾ ಅಂತ ಹೇಳಿದೆ ನಾನು. ಆ ಟಾಯ್ಲೆಟ್ ಇದೆಯಲ್ಲ, ಅವ್ರ ಫಸ್ಟ್ ದಿಕ್ಕದು ಸೌತ್ ಅನ್ನೋದು. ಆ ಜಾಗದಲ್ಲಿ ಟಾಯ್ಲೆಟ್ ಬಂದರೆ ಅವ್ರು ನಿಜವಾಗಿ ಅವ್ರನ್ನ ನೀವು ಇನ್ನರ್ ಆಳದಿಂದ ಮನಸಾರಿ ಅಂದರೆ ನಿಮ್ಮ ತೊಂದರೆ ಅಂದರೆ ಇದರಲ್ಲಿ ಬಂದಿಂದ ಯಾವ್ಯಾವ ಇದಂತಂದರೆ ಒಂದು ರೀತಿ ಅಲ್ಲ, ಎಲ್ಲ ರೀತಿ ಅವ್ರು ಫೇಸ್ ಮಾಡಿರ್ತಾರೆ ಪ್ರಾಬ್ಲಮ್ಸನ್ನು. ಎರಡು ಮಾತಿಲ್ಲ. ಯಾಕಂದರೆ ಅವ್ರದ್ದಾದ ಫಸ್ಟ್ ದಿಕ್ಕದಲ್ಲಿ ಒಂದು ಟಾಯ್ಲೆಟು ಅಥವಾ ಆ ಜಾಗ ಬಿಟ್ಟು ಹೋಗಿತ್ತಂತಂದರೆ ಆ ಮನೆಯಲ್ಲಿ ಬಂದಿದ್ದು ಟಾಯ್ಲೆಟ್ ಬಂದಿದೆ. ಅದನ್ನು ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಆ ಟಾಯ್ಲೆಟು ಅವ್ರಿಗೆ ಅಂದರೆ ದಿನನಿತ್ಯ ಅವರು ಶಾಂತ ರೀತಿಯಿಂದ ಇದ್ದು ಜೀವನನ ನಡೆಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಟ್ಟಿಗೆ ಅದು ಒಯ್ತೈತೆ. ಅಷ್ಟೇ ಅಲ್ಲ, ಕೋರ್ಟ್ ಮ್ಯಾಟ್ರಿಗೆ ಏನೂ ವಿಷಯ ಇಲ್ಲ ಅಂದರೂ ಯಾರ್ದೋ ಏನೋ ಬಂದು ಅವ್ರ ಮೇಲೆ ಅಲಿಗೇಷನ್ಸ್ ಬರುವಂಗಾಗಿ ಅದು ಕೋರ್ಟ್ ತನೂ ಒಯ್ದು ಕೋರ್ಟ್ನಲ್ಲಿ ಸಹಿತ ಒಂದು ಇರಲಾರ್ದ ಒಂದು ಇವ್ರ ಮೇಲೆ ಅಪವಾದ ಬರುವಂಥ ಸ್ಟ್ಯಾನ್ಸೂ ಅದಕ್ಕೆ ಕಾರಣವಾಗುತ್ತದೆ. ಅದಕ್ಕೆ ಅದ್ರ ಬಗ್ಗೆ ಅವರು ಸ್ವಲ್ಪ ಲಕ್ಷ್ಯ ವಹಿಸಬೇಕು. ಆ ಲಕ್ಷ್ಯ ವಹಿಸಿದ್ರಂದರೆ ಅದರಲ್ಲಿಂದ ಹೊರಗೆ ಬರಲಿಕ್ಕೆ ಅವ್ರು ಎರಡು ಮಾತಿಲ್ಲ. ಇದನ್ನು ನಾನೊಂದು ಮಾತನ್ನು ಸ್ಪಷ್ಟಪಡಿಸಿದೆ. ಇವತ್ತು ನನಗೆ ದೇವರು ಕೊಟ್ಟ ದೇಣಿಗೆ ಇದೆ ಈ ವಾಸ್ತು. ನಾನೊಬ್ಬ ಇಂಜಿನಿಯರ್ ಆಗಿ ಎನಲೈಸ್ ಮಾಡಿ ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯ ಐತಿ. ಆ ಒಂದು ಹೇಳಿಕೆಯನ್ನು ಪ್ರಕಾರ ಇಂಟ್ರೆಸ್ಟ್ ತೊಗೊಂಡು ಅವ್ರು ಮಾಡಿದ್ದ ಕರೆ ಆತಂದರೆ ಎಂಥ ತೊಂದರೆಯಲ್ಲಿದ್ದರೂ ಸಹಿತ ಅದರಿಂದ ಹೊರ ಬರಲಿಕ್ಕೆ ಸಾಧ್ಯ ಇದೆ ಅಂತ ತಿಳ್ಕೊಂಡು ನಾನು ಕಡಾಖಂಡಿತವಾಗಿ ಹೇಳ್ಬೋದು. ಓಕೆ, ಈ ಮನೆಯಲ್ಲಾಗುವಂತಹ ಈ ರೀತಿಯಾದಂತಹ ಒಂದು ತೊಂದರೆಯಿಂದಾಗಿ ಕೇವಲ ರಾಜಕೀಯವಾಗಿ ಮಾತ್ರ ಅವರಿಗೆ ತೊಂದರೆ ಉಂಟಾಗುತ್ತಾ ಅಥವಾ ವೈಯಕ್ತಿಕವಾಗೂ ಕೂಡ ಸಾಕಷ್ಟು ಸಮಸ್ಯೆ ಏನಾದರೂ ಎದುರಿಸಬೇಕಾಗುತ್ತಾ? ಇಲ್ಲರಿ, ಇಲ್ಲಿ ನಾನೊಂದು ಸ್ಪಷ್ಟಪಡಿಸ್ತಾ ಇದ್ದೀನಿ. ಇವನ್ನ ಆ ಮನೆಯ ಸ್ಕೆಚನ್ನು ನಾವು ಹಾಕ್ಕೊಂಡಿದ್ದೀವಿ. ಅದು ಆ್ಯಕ್ಚುಲಿ ಹಂಗೆ ಮೆಜರ್ಮೆಂಟ್ ವೈಸ್ ಇಲ್ಲ. ಅದು ಇನ್ನೇನಪ್ಪ ಅಂತ ಸ್ವಲ್ಪ ಐಡಿಯಾಸ್ ನಾವು ಏನೊಂದು ಅರ್ಧ ತಾಸು ವಿಸಿಟ್ ಮಾಡಿದ್ವಿ ಅದ್ರ ಮೇಲೆ ಹಾಕಿದ್ದಿದೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಈಸ್ಟ್ ಅನ್ನೋದು ಏನು ಅವ್ರಿಗೆ ಎಂಟ್ರಿ ಇದೆ, ಬಟ್ ಅದನ್ನು ನಾವು 9 ಸೆಕ್ಷನ್ ಮಾಡಿದಾಗ ಈಸ್ಟ್ ಸೆಕ್ಷನ್ ಅನ್ನೋದು ಹೊರಗೆ ಹೋಗುತ್ತೆ, ಪೂರ್ವ ಸೆಕ್ಷನ್ ಹೊರಗೆ ಹೋಗುತ್ತೆ, ಆಗ್ನೇಯ ಸೆಕ್ಷನ್ ಹೊರಗೆ ಹೋಗುತ್ತೆ. ಆ ಮನೆಯಲ್ಲೇ ಉಳಿಯಲ್ಲ. ಇವತ್ತು ಪೂರ್ವ ಸೆಕ್ಷನ್ ಹೋಯ್ತಂದ್ರೆ ಅದು ಏನಾಗುತ್ತೆ ಅಂದರೆ ಸಮ್ ಫ್ಯಾಮಿಲಿ ಒಳಗೆ ಡಿಸ್ಟರ್ಬೆನ್ಸ್ ಕೊಡುತ್ತೆ. ಅಂದರೆ ಇವರು ರಾಜಕೀಯ ಒಳಗೆ ಒಂದೇ ತೊಂದರೆಯನ್ನು ಅನುಭವಿಸೋದಕ್ಕಿಂತ ಅದರೊಳಗೂ ಪ್ರಾಬ್ಲಮ್ಸ್ ಕೊಡುವಂಥ ಚಾನ್ಸ್ ಬರುತ್ತೆ. ಇಷ್ಟೇ ಅಲ್ಲ, ಒಂದು ಹಣಕಾಸಿನ ದೃಷ್ಟಿಯಲ್ಲಿ ಸಹಿತ ಅವರು ಎಷ್ಟೇ ಹಣ ಬಂದರೂ ಸಹಿತ ಅದು ಹೇಗೆ ಹೋಗುತ್ತೆ ಏನು ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ.
ಅಥವಾ ಒಂದು ಎಲ್ಲೇ ಒಂದು ಅವರು ಒಳ್ಳೆಯ ಒಂದು ಇದಕ್ಕೆ ಕೈ ಹಾಕ್ತಿದ್ರು ಅಂತಂದರೆ ಅದು ಹಣವನ್ನು ಹಾಕೋದಾಗತ್ತೆ ಅಷ್ಟೇ, ಅದನ್ನು ಹೊಳ್ಳೆ ಅದ್ರ ಪ್ರಾಫಿಟ್ ತೆಗೆದು ಕಠಿಣ ಆಗುತ್ತೆ, ಅಥವಾ ಹಾಕಿದ ಹಣನ ಹೊಳೆ ಬರೋದು ಕಠಿಣ ಆಗುತ್ತೆ, ಅಥವಾ ಅವ್ರು ಯಾರೇ ಹೆಲ್ಪ್ ಮಾಡಿದ್ರು ಅಂತಂದ್ರೆ ಆ ಹಣ ಸತ್ಯಕ್ಕೆ ವಾಪಸ್ ಬರೋದು ಕಠಿಣ ಆಗುತ್ತೆ. ಈ ಘಟನೆಗಳು ನಡೆಯುತ್ತೆ. ಇದ್ರ ಜೊತೆ ಇವತ್ತವರು ಏನೇ ಒಂದು ಕೈಯನ್ನು ಹಾಕಲಿ, ನಾನು ಇದನ್ನು ಮಾಡಬೇಕು ಅಂತ ಸಾಧನೆ ಮಾಡೋಕ್ಕೆ ಹೋಗಲಿ, ಅವರೊಂದು 11 ಸ್ಟೆಪ್ ತನಕ ಹತ್ಬೋದು, 12ನೇ ಸ್ಟೆಪ್ ಹತ್ತಲಿಕ್ಕೆ ಸಾಧ್ಯ ಆಗಲ್ಲ, ಮುಟ್ಲಿಕ್ಕೆ ಸಾಧ್ಯ ಮಾಡಿಸ್ಕೊಡೋದಿಲ್ಲ. ಎದಕ್ಕಂದ್ರೆ ಪಚ್ ಮಾಡೋದು ಸಮ್ ಜಾಗ ಹೊರಗೆ ಹೋಗೋದ್ರಿಂದ. ಹೌದಾ? ಅದು ಏನು ಮಾಡುತ್ತಂದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರೋದಿಲ್ಲ ಅಂತಂತಾರಲ್ಲ, ಇಲ್ಲಿ ತನಕ ಬರುತ್ತೆ. ಇನ್ನು ನಾ ತಿಂತೀನಪ್ಪ ಅನ್ನೋಷ್ಟು ಮಟ್ಟಿಗೆ ಹೋಗಿದ್ರು ಅದು ಹತ್ತಿಸ್ಕೊಡಲ್ಲ. ಆಮೇಲೆ ಇವತ್ತು ಎಷ್ಟೇ ಜನಕ್ಕೆ ಅವರು ಹೆಲ್ಪ್ ಮಾಡಿದ್ದಾರೆ, ಅವರು ನಿಜವಾಗಿ ಹೆಲ್ಪ್ ಕೇಳಿದಾಗ ಆ ಹೆಲ್ಪ್ ಮಾಡಲಿಕ್ಕೆ ಮುಂದೆ ಬರಲ್ಲ. ಇವತ್ತು ಯಾರೇ ಹೈಕಮಾಂಡ್ ತೊಗೊಳ್ಳಿ, ಇದು ತೊಗೊಳ್ಳಿ, ಅವ್ರ ಸಪೋರ್ಟಿಗೆ ಬರಲಿಕ್ಕೆ ಕಾರಣ ಅಂದರೆ ಹಿಂದೇಟು ಬೀಳೋದಕ್ಕೆ ಕಾರಣ ಅಂತಂದ್ರೆ ಮನಿ ಕಾರಣ, ಅವ್ರು ತಪ್ಪಲ್ಲ. ಅವ್ರು ಇವ್ರ ಬಗ್ಗೆ ಅಭಿಮಾನ ಇರುತ್ತೆ, ಇದಿರುತ್ತೆ. ಬಟ್ ಅದು ನೀ ಹೆಲ್ಪ್ ಮಾಡಬೇಡ ಅನ್ನೋಷ್ಟು ಮಟ್ಟಿಗೆ ಈ ಮನಿ ಆ ಒಂದು ವಾಯುವ್ಯ ದಿಕ್ಕಿನಲ್ಲಿ ಏನು ಒಂದು ಜಾಗ ಹೊರಗೆ ಹೋಗಿದೆಯೋ ಆ ಇಂಪ್ಯಾಕ್ಟ್ ಕೊಡುವಂಥದ್ದು ಮಟ್ಟಿಗೆ ಹೋಗುತ್ತೆ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ವಾಸ್ತುವಿನಿಂದ ನಿಜವಾಗ್ಲೂ BSY ಅವರಿಗೆ ಈ ಒಂದು ಕಾಟ ಶುರುವಾಗಿದೆಯಾ? ಹಾಗಾದ್ರೆ ಅವರ ಮನೆಯಲ್ಲಿ ಇನ್ನೂ ಏನೆಲ್ಲ ದೋಷಗಳಿವೆ, ಆ ದೋಷಗಳಿಂದ BSYಗೆ ಇನ್ನೂ ಏನೆಲ್ಲ ಸಂಕಷ್ಟಗಳು ಮುಂದಿವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.